ವರ್ಸಸ್ ಅಹಿಂದ ವರ್ಸಸ್ ಒಕ್ಕಲಿಗ ಮತ್ತು ಲಿಂಗಾಯತ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಈ ಶಾರವರು, ಅಮಿತ್ ಶಾರವರು ಅನ್ನೋಂಥ ಮಾತುಗಳು ಕೇಳ್ತಾ ಇದ್ದಾವೆ, ತಜ್ಞರು ಮಾತಾಡ್ತಾ ಇದ್ದಾರೆ. ಅಂದ್ರೆ ಮುಂಬರುವ ಚುನಾವಣೆಯಲ್ಲಿ ಅಹಿಂದ ಅಥವಾ ಹಿಂದುಳಿದವರ ಅಥವಾ ಎಸ್ ಟಿಗಳನ್ನೆಲ್ಲ ಒಗ್ಗೂಡಿಸಿ ಅವರು ವಿಶ್ವಾಸ ಪಡ್ಕೊಳ್ತೀವಿ ಇಲ್ಲೋ ಅನ್ನೋ ಗ್ಯಾರಂಟಿ ಅವರ ತಲೆಯಲ್ಲಿರ್ಬೋದು. ಅದಕ್ಕಾಗಿ ಕುಮಾರಸ್ವಾಮಿ ಮುಂದೆ ಬಿಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ವಿಜೇಂದ್ರರು ಅವ್ರ ಜೊತೆಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಇಬ್ಬರು ಅತ್ಯಂತ ಪ್ರಬಲವಾಗಿ ಒಂದಾಗಿ ಹೋರಾಟ ಮಾಡಿದರೆ 2028ರಲ್ಲಿ ಗೆಲ್ಲಿಕ್ಕೆ ಸಾಧ್ಯದ ಅನ್ನುವಂಥ ಲೆಕ್ಕಾಚಾರ ಇರ್ಬೋದು. ಯಾಕಂದ್ರೆ HD ಕುಮಾರಸ್ವಾಮಿಗಳು ನಿಮಗೆ ಗೊತ್ತದ, ಅವರು ನೇರವಾಗಿ ಮಾತಾಡುವಂಥವ್ರು, ದಿಟ್ಟಿದ್ದಾರೆ, ಸಂದರ್ಭ ತಕ್ಕಂಗೆ ಮಾತಾಡುವಂಥ, ಅವರಲ್ಲೇ ಲವಲವಿಕೆ ಇರುವಂಥ ಜೊತೆಗೆ ಮತ್ತು ಅನಿವಾರ್ಯದ ಮೈಸೂರು ಭಾಗದಲ್ಲೇ ದೇವೇಗೌಡರು ಹೇಳುತ್ತಾ ಚೆನ್ನಾಗ್ಯದ. ಅದಕ್ಕಾಗಿ ಅವರ ಮಗನನ್ನು ಮುಂದೆ ಇಟ್ಕೊಂಡು ಹೋಗುವಂಥದ್ದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ದಿಶೆಯಲ್ಲೇ ಈ ಒಂದು ಬಂತಾವನ ಆಯಿತು, ಮತ್ತೇನಾಯಿತು, ಇವೆಲ್ಲ ನಡೀತಾ ಇದ್ದಾವಂತ. ಈಗಾಗಲೇ HD ಕುಮಾರ್ ಅದೇನೂ ಇರಲಿ, ಒಟ್ಟಿನಲ್ಲೇ 2022 ಚುನಾವಣೆ ಒಕ್ಕಲಿಗ ಲಿಂಗಾಯತ ವರ್ಸಸ್ ಅಹಿಂದ ಆಗುವ ಸಾಧ್ಯ ಅಥವಾ ಮಾಡುವ ಸಾಧ್ಯ ಅತ್ಯಂತ ಗುಪ್ತವಾಗಿ ನಡೆಯುವಂಥ ಕೆಲಸ ಇದು. ಯಾಕೆ ಓಪನಾಗಿ ಯಾರೂ ಮಾತಾಡಲಿಕ್ಕೆ ಹೋಗೋದಿಲ್ಲ ಅದನ್ನು. ಯಾಕೆಂದರೆ OBC ಜನರ ಮನಸ್ಸಿಗೆ ನಾವು ಅವರ ಸಿಟ್ಟಕ್ಕೆ ಗುರಿ ಆಗ್ಬೋದು ಅಂತ ವಿಚಾರ ಸಹಜ ಇರ್ತದೆ, ತಪ್ಪಂತಲ್ಲ. ಆದರೆ ಇವತ್ತು HD ಕುಮಾರಸ್ವಾಮಿಗಳು ಮುಂದೆ ಬಿಟ್ಟಿದ್ದರಿಂದಾಗಿ ಈ ಮಾತು ಹೇಳ್ತದೆ. ಈಗಾಗಲೇ HD ಕುಮಾರಸ್ವಾಮಿಗಳು 2028 ಚುನಾವಣೆಗಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಬಂದ ರಾಜ್ಯದಲ್ಲಿ ಪ್ರಚಾರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾಯಿದ್ದಾವೆ. ಅದು ಖಚಿತವಾದ ಸುದ್ದಿಗಳು ಬರ್ತಾಯಿದ್ದಾವೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ನಾನು ರೆಡಿ ಇದ್ದೀನಪ್ಪ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತು. ಜೊತೆಗೆ ನೀವು ನಮ್ಗೆ ಸಹಾಯ ಮಾಡಿದರೆ ಭಾಳ ಉತ್ತಮ, ಆಗಲಿಕ್ಕೆ ಇಲ್ಲ ಅನ್ನುವಂಥ ದೃಷ್ಟಿಕೋನ ಇರ್ಬೋದು. ಒಟ್ಟಾರೆಯಾಗಿ ನಾವು ಒಂದು 50 ಸೀಟಾದರೂ JDSನವ್ರು ಗೆಲ್ಲಬೇಕು ಅನ್ನುವಂಥ ಒಂದು ಲೆಕ್ಕ ಹಾಕ್ತಾ ಇದ್ದಾರೆ. ಇವತ್ತು 19 ಸೀಟ್ ಉಳಿದ, ನಿಮಗೆ ಗೊತ್ತದ ಲಾಸ್ಟ್ ಟೈಮ್ ಇಲ್ಲ ಆಗ್ಯದ ಅಂತೇಳಿ. ಒಂದು 50 ಸೀಟ್ ತೊಗೊಂಡು ಮುಂದಿನ ಮುಖ್ಯಮಂತ್ರಿ ನಾನು ಆಗಬೇಕು ಅನ್ನೋದು ತಲೆಯಲ್ಲಿ ನಮ್ಮ HD ಕುಮಾರ್ ಅವರ ತಲೆಯಲ್ಲಿ ಬಂದಿದ್ದನ್ನು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗ್ತದೆ. ಇದಕ್ಕೆ ಪ್ಲಸ್ ಆಗಿ ಏನಪ್ಪ ಅಂತಂದ್ರೆ BJP ಅದರಲ್ಲೂ ಶಾರ್ ಅವರು ಇದಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಅನ್ನೋಂಥ ವಾತಾವರಣ ಇದೆ. ಅದೇನೂ ಇರಲಿ, ಈಗ ಮತ್ತೆ ಚಾಲೆಂಜ್ ಮಾಡಿದ್ದಾರೆ ನರೇಗಾ ವರ್ಸಸ್ ರಾಮ್ಜಿ, ಇವುಗಳಲ್ಲಿ ಯಾವುದು ಉತ್ತಮ, ನಾವು ರೆಡಿ ಇದೆಯಪ್ಪ ಅಂತ ಎರಡೂ ಕಡೆ ಜನ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ನಾವು ಸಿದ್ಧಪ್ಪ,